ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್, ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ. ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾನು ತ್ರಿಕೋನಮಿತಿಯ ಪ್ರಸ್ತಾವನೆ ಅಂತಕ್ಕಂಥ ಪಾಠದ ಬಗ್ಗೆ ಕ್ಲಾಸನ್ನು ಮಾಡ್ತಾ ಇದ್ದೇನೆ. ಈ ತ್ರಿಕೋನಮಿತಿಯ ಪ್ರಸ್ತಾವನೆ ಅಂತಕ್ಕಂಥ ಪಾಠದ ಮೇಲೆ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಮತ್ತು 3 ಅಂಕದ 1 ಪ್ರಶ್ನೆಗಳು ಬರ್ತವೆ. ಇವತ್ತಿನ ಈ ಕ್ಲಾಸ್ನಲ್ಲಿ ನಾನು 3 ಅಂಕದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನು ಮಾಡ್ಬೇಕಂದ್ರೆ, ಇಲ್ಲಿ ಬರೆದಿರ್ತಕ್ಕಂಥ ಎಲ್ಲ ಫಾರ್ಮುಲಾಗಳನ್ನು ನೋಡಿ ನೋಟ್ಸ್ ಮಾಡ್ಕೋಬೇಕು. ಯಾಕಂದ್ರೆ ನೀವು ಮುಂದೆ ಪ್ರಶ್ನೆ ಬಿಡಿಸ್ಬೇಕಾದ್ರೆ ಈ ಎಲ್ಲ ಫಾರ್ಮುಲಾಗಳು ನಿಮಗೆ ಹೆಲ್ಪ್ ಆಗ್ತಾವೆ. ಇಲ್ಲಿ ನೋಡ್ರಿ, ಸೈನ್ ಥೀಟಾ ಈಸ್ ಈಕ್ವಲ್ ಟು 1 ಕೊಸೆಕ್ ಥೀಟಾ, ಕಾಸ್ ಥೀಟಾ ಈಸ್ ಈಕ್ವಲ್ ಟು 1 ಸೆಕ್ ಥೀಟಾ, ಕಾಟ್ ಥೀಟಾ ಈಸ್ ಈಕ್ವಲ್ ಟು 1 tan theta, cosec theta is equal to 1 sin theta, sec theta is equal to 1 cos theta, tan theta is equal to 1 cot theta, tan theta is equal to sin theta by cos theta, cot theta is equal to cos theta by sin theta. ಇಲ್ಲಿ ನೋಡ್ರಿ, ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು 3 ಅದಾವ. ಇವು ಭಾಳ ಇಂಪಾರ್ಟೆಂಟ್ ಅದಾವ. sin square theta plus cos square theta is equal to 1 plus tan square theta is equal to sec square theta, 1 plus cot square theta is equal to cosec square theta. ಇವುಗಳನ್ನು ವಿಡಿಯೋ ಪಾಸ್ ಮಾಡಿ ನೀವು ಒಂದ್ಸಲ ಬರ್ಕೋರಿ, ಮುಂದಿನ ಲೆಕ್ಕಗಳನ್ನು ಬಿಡಿಸೋದಕ್ಕಿಂತ ಮುಂಚೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, 3 ಅಂಕದ ಪ್ರಮುಖವಾದ ಒಂದು ಪ್ರಶ್ನೆಯನ್ನು ನಾನು ತಗೊಂಡು ಬಂದೀನಿ. ಈ ಪ್ರಶ್ನೆ ನೋಡ್ರಿ, sin a plus cosec a whole square plus cos a plus sec a whole square is equal to 7 plus tan square a plus cot square a ಅಂತ ಸಾಧಿಸಿರಿ ಅಂತ ಹೇಳ್ತಾ ಇದ್ದಾರೆ. ಇದು ಹೆಂಗೆ ಪ್ರೂವ್ ಮಾಡ್ಬೇಕಂದ್ರೆ, ಫಸ್ಟ್ ನೋಡ್ರಿ, LHS ಅಂತ ಬರ್ಕೋರಿ. LHS ಅಂದ್ರೇನು? ಲೆಫ್ಟ್ ಹ್ಯಾಂಡ್ ಸೈಡ್ ಅಂದ್ರೆ ಎಡಭಾಗದ. ಏನದ ಇಲ್ಲಿ ಎಡಭಾಗದಲ್ಲಿ? sin a ಪ್ಲಸ್ cosec a ಹೋಲ್ ಸ್ಕ್ವೇರ್ ಪ್ಲಸ್ ಮುಂದೇನದಿದೆ cos a ಪ್ಲಸ್ sec a ಹೋಲ್ ಸ್ಕ್ವೇರ್. ಈಗ ಮುಂದೆ ನೋಡಿ ವಿದ್ಯಾರ್ಥಿಗಳೇ, ಇದು ಯಾವ ರೂಪದಾಗದ? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಾಗದ. ಇದನ್ನು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಾಗದ. ಫಾರ್ಮುಲಾ ಏನದ? ವೆರಿ ಗುಡ್. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಇಲ್ಲಿ ನೋಡಿ ವಿದ್ಯಾರ್ಥಿಗಳು, ಇಲ್ಲಿ ಇದಿಷ್ಟು ಭಾಗ a ಆಗ್ತದೆ, ಇಲ್ಲಿ ಇದು b ಆಗ್ತದ, ಇಲ್ಲಿ ಇದು a ಆಗ್ತದ, ಇಲ್ಲಿ b ಆಗ್ತದ. ಇವುಗಳನ್ನು ನಾವೇನು ಮಾಡಬೇಕು? ಬಿಡಿಸಿ ಬರಿಬೇಕು. ಬಿಡಿಸಿ ಬರೆದಾಗ ಏನಾಗ್ತದೆ ನೋಡ್ರಿ, ಇಲ್ಲಿ a ಸ್ಕ್ವೇರ್ ಅಂದ್ರೆ ಏನಾಗ್ತದ? ಇದ್ರೊಳಗೆ a ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ a ಪ್ಲಸ್ ಬಿ ಸ್ಕ್ವೇರ್ ಅಂದ್ರೇನು? ಕೋಸೆಕ್ ಸ್ಕ್ವೇರ್ a ಪ್ಲಸ್ 2 ಕು 2 ಬರಿತೀರಿ. a ಅಂದ್ರೆ ಏನಾಗ್ತದ? ಇಂಟು ಇದು ಸೈನ್ a ಇಂಟು ಕೋಸೆಕ್ a. ಮುಂದೆ ನೋಡಿ ವಿದ್ಯಾರ್ಥಿಗಳು, ಇದನ್ನು ಬಿಡಿಸಿ ಬರ್ತಾಗ a ಅಂದ್ರೇನು? ಕಾಸ್ a ಅದ. ಅಂದ್ರೆ a ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್ a ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಸೆಕ್ ಸ್ಕ್ವೇರ್ a ಪ್ಲಸ್ಸಿಗೆ ಪ್ಲಸ್ 2 ಇಂಟು a ಅಂದ್ರೆ ಏನದ? ಕಾಸ್ a ಇಂಟು ಬಿ ಅಂದ್ರೆ ಏನದ? ಸೆಕ್ a. ಈಗ ಮುಂದೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಸೈನ್ ಸ್ಕ್ವೇರ್ a ಅದ, ಇಲ್ಲಿ ಕಾಸ್ ಸ್ಕ್ವೇರ್ a ಅದ. ನಾ ಹಿಂದೆ ಹೇಳಿದ್ದೆ ನಿಮಗೆ, ತ್ರಿಕೋನಮಿತಿಯ ಪ್ರಸ್ತಾವನೆಯ ನಿತ್ಯ ಸಮೀಕರಣದಲ್ಲಿ ಸೈನ್ ಸ್ಕ್ವೇರ್ a ಪ್ಲಸ್ ಕಾಸ್ ಸ್ಕ್ವೇರ್ a ಇವೆರಡನ್ನ ಸೇರಿಸಿ ನಾ ಒಂದಂತ ಬರಿಬೋದಾ? ಹಾಂ, ವೆರಿ ಗುಡ್. ಈಗ ನೆಕ್ಸ್ಟ್ ನೋಡ್ರಿ, ಪ್ಲಸ್ಸಿಗೆ ಪ್ಲಸ್ ಕಾಸ್ ಸ್ಕ್ವೇರ್ a ಅನ್ನ ಏನಂತ ಬರಿಬೋದು ನಿತ್ಯ ಸಮೀಕರಣದ ಪ್ರಕಾರ? 1 ಪ್ಲಸ್ ಕಾಟ್ ಸ್ಕ್ವೇರ್ a
ನೋಡ್ರಿ ನಾ ಇದು ಯಾಕೆ ಬರ್ಕೊಂಡೆ ಅಂದ್ರೆ ನಮಗಲ್ಲಿ ಕಾಟ್ ಸ್ಕ್ವೇರ್ ಬೇಕಾಗ್ಯದ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಪ್ಲಸ್ಸಿಗೆ ಪ್ಲಸ್ ಇಲ್ಲಿ 2 ಇಂಟು ಸೈನ್ ಎ ಇಂಟು ಕೋಸೆಕ್ ಎ ಅನ್ನ ಏನಂತ ಬರಿಬೋದು, ವೆರಿ ಗುಡ್, ಕೋಸೆಕ್ ಎ ಅನ್ನ 1/ಸೈನ್ ಎ ಅಂತ ಬರಿಬಹುದು. ನೆಕ್ಸ್ಟ್ ನೋಡ್ರಿ ಪ್ಲಸ್ಸಿಗೆ ಪ್ಲಸ್ ಕಾಸ್ ಸ್ಕ್ವೇರ್ ಮತ್ತು ಸೈನ್ ಸ್ಕ್ವೇರ್ ಎರಡೂ ಕೂಡಿ ಏನಾಗ್ಯಾವ ಇಲ್ಲಿ ಒಂದು ಆಲ್ರೆಡಿ ಹೋಗ್ಯದ. ಇಲ್ಲಿ ನೋಡ್ರಿ ಸೆಕ್ ಸ್ಕ್ವೇರ್ ಎ ಅಂದ್ರೆ ಏನಂತ ಬರಿಬೋದು, ವೆರಿ ಗುಡ್, 1+tan ಸ್ಕ್ವೇರ್ ಎ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಪ್ಲಸ್ಸಿಗೆ ಪ್ಲಸ್ ನೆಕ್ಸ್ಟ್ ಇಲ್ಲಿ 2 ಇಂಟು ಕಾಸ್ ಎಗೆ ಕಾಸ್ ಎ ಬರೀರಿ ಇಂಟು ಸೆಕ್ ಎ ಅಂದ್ರೆ ಏನು ಬರಿಬೋದು ನಾವು 1/ಕಾಸ್ ಎ. ಇವೆಲ್ಲ ಬಿಡಿಸ್ಬೇಕಾಗಿತ್ತಂದ್ರೆ ನೀವು ಸೂತ್ರಗಳನ್ನು ಹಿಂದಿನ ಸ್ಲೈಡ್ನ ಸೂತ್ರಗಳನ್ನು ಕಂಪಲ್ಸರಿಯಾಗಿ ನೋಡ್ಕೊಂಡೇ ಬಿಡಿಸ್ಬೇಕು, ಅಂದ್ರೆ ನಿಮಗೆ ಬರ್ತದೆ. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ಸೈನ್ ಎ ಅದ ಇಲ್ಲಿ ಸೈನ್ ಎ ಅದ, ಇವೆರಡು ಏನತ್ತವ ಕ್ಯಾನ್ಸಲ್ ಆಗ್ತವ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಕಾಸ್ ಎ ಅದ ಇಲ್ಲಿ ಕಾಸ್ ಎ ಏನತ್ತದ ಕ್ಯಾನ್ಸಲ್ ಆಗ್ತವ. ಉಳ್ದಿದ್ದು ನೋಡ್ರಿ ಇಲ್ಲಿ ಒಂದಕ್ಕೆ ಒಂದು ಕೂಡಿಸಿರ ಎಷ್ಟು 2, 2ಕ್ಕೆ 2 ಕೂಡಿಸಿರ 4, 4ಕ್ಕೆ 1 ಕೂಡಿಸಿರ 5, 5ಕ್ಕೆ 2 ಕೂಡಿಸಿರ ಎಷ್ಟು 7. ಅಲ್ಲಿ 7 ಇದೆ ಬಂತ 7 ಪ್ಲಸ್ಸಿಗೆ ಪ್ಲಸ್. ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಉಳಿದದ್ದೇನು ಉಳಿತು, ಕಾಟ್ ಸ್ಕ್ವೇರ್ ಎ ಉಳಿತು, ಇನ್ನೊಂದು ಟ್ಯಾನ್ ಸ್ಕ್ವೇರ್ ಎ ಉಳಿತು. ಇದನ್ನು ಹೆಂಗೆ ಬರಿಬೋದು, ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ. ಇಷ್ಟು ಮಾಡಿದ್ರಾಯ್ತು, ನಿಮ್ದು ಪ್ರೂವ್ ಆಯಿತು. ಇಷ್ಟು ಬಿಡಿಸಿದ್ರಿ ಅಂದ್ರೆ ನಿಮಗೆ 3 ಮಾರ್ಕ್ಸ್. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, 3 ಅಂಕದ ಪ್ರಮುಖ ಪ್ರಶ್ನೆ ಇದೆ ನೋಡಿ. 1+sin a divided by cos a minus cos a by 1+sin a is equal to 2 tan a ಎಂದು ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಫಸ್ಟಿಗೆ ನಾವು LHS ಅನ್ನ ಬರ್ಕೋಮ. LHS ಅಂದ್ರೇನು, ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ ಏನದ LHS 1+sin a divided by cos a minus cos a divided by 1+sin a. ಇವು ಭಿನ್ನ ರಾಶಿ ರೂಪದಲ್ಲಿರೋದ್ರಿಂದ ಛೇದಗಳ ಲಸವನ್ನ ತೆಗಿತೀವಿ ನೋಡ್ರಿ. ಲಸ ತೆಗೆದಾಗ ಏನು ಬರ್ತದೆ ಅಂದ್ರೆ ಕಾಸ್ ಎ ಇಂಟು ಇಲ್ಲಿ ಕೆಳಗೆ ಏನಿರ್ತದೆ ಅದೇ ಬರ್ತದೆ 1+sin a. ನೋಡ್ರಿ ಕಾಸ್ ಎಗೆ ಎದರ್ಲಿಂದ ಗುಣಾಕಾರ ಮಾಡ್ರೆ ಕಾಸ್ ಎ ಇಂಟು 1+sin a ಬರ್ತದೆ, 1+sin a ಲಿಂತ 1+sin a ಲಿಂತ ಏನು ಮಾಡ್ಬೇಕು, ಇದಕ್ಕೆ ಗುಣಾಕಾರ ಮಾಡ್ಬೇಕು. 1+sin a ಎದರ್ಲಿಂದ ಗುಣಾಕಾರ ಮಾಡ್ರೆ ಕಾಸ್ ಎ ಇಂಟು 1+sin a ಬರ್ತದೆ, ಇಂಟು ಕಾಸ್ ಎ ಲಿಂತ ಗುಣಾಕಾರ ಮಾಡ್ರೆ ಬರ್ತದೆ. ಈಗ ನೋಡ್ರಿ ಮ್ಯಾಗಿನ ಗುಣಾಕಾರ ಮಾಡ್ರಿ, ಇದು ಹೆಂಗೆ ಬರ್ಕೋಬಹುದು ನಾವು, 1+sin a 2 ಸಲ ಸೇಮ್ ಅದ, ಅದಕ್ಕೆ ಸ್ಕ್ವಯರ್ ಅಂತ ಬರ್ತೀನಿ. ಮೈನಸ್ಸಿಗೆ ಮೈನಸ್, ಕಾಸ್ ಎ ಇಂಟು ಕಾಸ್ ಏನತ್ತದ ಕಾಸ್ ಸ್ಕ್ವಯರ್ ಎ ಆಗ್ತದ. ಇಲ್ಲಿ ನೋಡಿ ವಿದ್ಯಾರ್ಥಿಗಳು, ಇದು ಯಾವ ರೂಪದಾಗ ಅದ, a+b ಹೋಲ್ ಸ್ಕ್ವೇರ್ ರೂಪದಾಗ ಅದ. ಅದಕ್ಕೆ ಇದು ಏನು ಮಾಡ್ತೀನಿ, ಬಿಡಿಸಿ ಬರಿತೀನಿ ನೋಡ್ರಿ. a ಸ್ಕ್ವೇರ್ ಅಂದ್ರೆ ಏನತ್ತದ 1 ಸ್ಕ್ವೇರ್ ಅಂದ್ರೆ 1 ಪ್ಲಸ್ಸಿಗೆ ಪ್ಲಸ್, b ಸ್ಕ್ವೇರ್ ಅಂದ್ರೆ ಏನತ್ತದ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಎ ಅಂದ್ರೆ ಎಷ್ಟದ 1 ಅಂದ್ರೆ 2 2 ಇಂಟು 1 ಮಾಡ್ರಿ ಏನತ್ತದ 2 ಆಗ್ತದ, ಇಂಟು ಬಿ ಅಂದ್ರೆ ಏನದ ಸೈನ್ ಎಕ ಸೈನ್ ಎ, ಮೈನಸ್ಸಿಗೆ ಮೈನಸ್ ಕಾಸ್ ಸ್ಕ್ವೇರ್ ಎಕ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಏನು ಉಳಿತು ನೋಡ್ರಿ ಇಲ್ಲಿ ಕಾಸ್ ಎ ಇಂಟು 1+sin a. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಒಂದನ್ನು ಹೆಂಗ್ ಬರಿಬೋದು ನಾವು, ತ್ರಿಕೋನಮಿತಿಯ ಪ್ರಸ್ತಾವನೆಯ ನಿತ್ಯ ಸಮೀಕರಣ ಒಳಗ ಒಂದಂತಂದ್ರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತ ಬರಿಬೋದ. ಒಂದ್ರ ಜಾಗದಾಗ ನಾ ಯಾಕೆ ಬರ್ಕೊಳಕತ್ತೀನಿ ಅಂದ್ರೆ ಕಾಸ್ ಸ್ಕ್ವೇರ್ ಎ ಅನ್ನ ಏನು ಮಾಡ್ಬೇಕಾಗ್ಯದ, ಕ್ಯಾನ್ಸಲ್ ಮಾಡ್ಬೇಕಾಗ್ಯದ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಮುಂದೆ ಏನು ಉಳಿದದ, ಪ್ಲಸ್ಸಿಗೆ ಪ್ಲಸ್ ಅಂದ್ರೆ ಇದು ಒಂದ್ರ ಜಾಗದಾಗ ನಾ ಏನು ಮಾಡೀನಿ ಸೈನ್ ಸ್ಕ್ವೇರ್ ಎ ಪ್ಲಸ್
ಕಾಸ್ ಸ್ಕ್ವೇರ್ ಎ ಬರ್ದೀನಿ, ಪ್ಲಸ್ಸಿಗೆ ಪ್ಲಸ್ ಸೈನ್ ಸ್ಕ್ವೇರ್ ಏಕ ಸೈನ್ ಸ್ಕ್ವೇರ್ ಎ, ಪ್ಲಸ್ಸಿಗೆ ಪ್ಲಸ್ 2 ಇಂಟು ಸೈನ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಇಲ್ಲಿ ಕೆಳಗೆ ಏನದ ಅದೇ ಬರ್ಕೋರಿ. ಏನು ಬರೀತೀರಿ? ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ. ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ಮೈನಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಏನಾಗಿಬಿಡ್ತದ? ಕ್ಯಾನ್ಸಲ್ ಆಗ್ತದ. ಸೈನ್ ಸ್ಕ್ವೇರ್ ಎ ಸೈನ್ ಸ್ಕ್ವೇರ್ ಎ ಕೂಡಿಸಿದ್ರೆ ಏನಾಗ್ತದ? 2 ಸೈನ್ ಸ್ಕ್ವೇರ್ ಎ ಪ್ಲಸ್ಸಿಗೆ ಪ್ಲಸ್ 2 ಸೈನ್ ಎ ಡಿವೈಡೆಡ್ ಬೈ ಕೆಳಗೆ ಏನು ಉಳಿತು? ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ ಉಳಿತು. ಇಲ್ಲಿ ಮುಂದಿಂದ ಇಲ್ಲಿ ಬಿಡಿಸ್ತೀನಿ ನೋಡ್ರಿ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ, ಇಲ್ಲಿ 2 ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಅದ, ಇಲ್ಲಿಯೂ 2 ಅದ, ಇಲ್ಲಿಯೂ 2 ಅದ, ಇಲ್ಲಿಯೂ ಸೈನ್ ಎ ಅದ, ಇಲ್ಲಿಯೂ ಸೈನ್ ಎ ಅದ. ಅದಕ್ಕೋಸ್ಕರ ನಾ ಏನು ಮಾಡ್ತೀನಿ ಅಂದ್ರೆ 2 ಸೈನ್ ಎ ಅನ್ನು ಏನು ಮಾಡ್ತೀನಿ? ಕಾಮನ್ ತಗೋತೀನಿ. 2 ಸೈನ್ ಎ ಅನ್ನು ಕಾಮನ್ ತೊಗೊಂಡಿವಿ ಅಂದ್ರೆ ಒಳಗೆ ಏನು ಉಳಿತದ ನೋಡ್ರಿ? ಒಂದು ಸೈನ್ ಎ ಹೊರಗೆ ತೊಗೊಂಡಿನಿ, ಇನ್ನೊಂದು ಸೈನ್ ಎ ಉಳಿತದೆ. ಇಲ್ಲಿ ಸೈನ್ ಎ ಪ್ಲಸ್ಸಿಗೆ ಪ್ಲಸ್ 2 ಸೈನ್ ಎ ಹೊರಗೆ ತೊಗೊಂಡಿನಿ, ಇದೇನು ಉಳಿತದ? 1 ಡಿವೈಡೆಡ್ ಬೈ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ. ನೋಡ್ರಿ, ಇಲ್ಲಿ ಗುಣಾಕಾರ ಇಲ್ಲಿ ಗುಣಾಕಾರ ಚಿಹ್ನೆ ಇರೋದ್ರಿಂದ ಸೈನ್ ಎ ಪ್ಲಸ್ 1 ನೆಕ್ಸ್ಟ್ 1 ಪ್ಲಸ್ ಸೈನ್ ಎ ಏನಾಗ್ತದ? ಕ್ಯಾನ್ಸಲ್ ಆಗ್ತದ. ನಮಗೇನು ಉಳಿತು ನೋಡ್ರಿ? ಇಲ್ಲಿ 2 ಇಂಟು ಸೈನ್ ಎ ಬೈ ಕಾಸ್ ಎ ಉಳಿತು. ಆವಾಗಲೇ ನಿಮಗೆ ಸೂತ್ರದಾಗ ಹೇಳಿದ್ದೇನ, ಸೈನ್ ಎ ಬೈ ಕಾಸ್ ಎ ಅಂದ್ರೇನು? 2 ಬರ್ರಿ ಇಂಟು ಟ್ಯಾನ್ ಎ. ಇಷ್ಟು ಮಾಡಿದ್ರಂದ್ರೆ ನಾ ಈ ಸಾಧನೆಯನ್ನು ಏನು ಮಾಡೀನಿ? ಪ್ರೂವ್ ಮಾಡೀನಿ. ಇಷ್ಟು ಬರೆದ್ರಂದ್ರೆ ನಿಮ್ಗೆ 3 ಮಾರ್ಕ್ಸ್. ವಿದ್ಯಾರ್ಥಿಗಳೇ, ಇಲ್ಲಿ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಇದೆ ನೋಡಿ. ಅಂಡರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಇಸ್ ಈಕ್ವಲ್ ಟು ಸೆಕ್ ಎ ಪ್ಲಸ್ ಟ್ಯಾನ್ ಎ ಎಂದು ಸಾಧಿಸಿ ಅಂತ ಕೇಳ್ತಾ ಇದ್ದಾರೆ. ಮೊದಲು ಏನು ಬರ್ಕೋಬೇಕು? LHS ಬರ್ಕೋರಿ. ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ is equal to under root of 1 plus sin A divided by 1 minus sin A. ಈ ಲೆಕ್ಕ ರೂಟ್ನಾಗ ಇರೋದ್ರಿಂದ ನಾವೇನು ಮಾಡ್ಬೇಕಂದ್ರೆ ಇದರ ಛೇದವನ್ನು ಅಕರ್ಣೀಕರಣಗೊಳಿಸ್ಬೇಕು. ಛೇದವನ್ನು ಅಕರ್ಣೀಕರಣಗೊಳಿಸೋದಂದ್ರೆ ಏನಂದ್ರೆ ಈ ರೂಟನ್ನು ತೆಗಿಬೇಕು. ನೀವು 9th ಕ್ಲಾಸ್ನಾಗ ಕಲ್ತೀರಿ ಛೇದವನ್ನು ಹೆಂಗೆ ಅಕರ್ಣೀಕರಣಗೊಳಿಸ್ತೀರಿ. ಇಲ್ಲಿ ನೋಡ್ರಿ, ಅಂಡರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ. ಇದು ಇದ್ದಂಗೆ ಬರ್ಕೋಬೇಕು. ಈ ಛೇದದಾಗಿರುವಂಥ ಅಂಶವನ್ನು ನೋಡ್ರಿ, ಇಲ್ಲಿ ಪ್ಲಸ್ ಅದ, ಇಲ್ಲಿ 1 ಮೈನಸ್ ಅದ. ನೀವೇನು ಮಾಡಬೇಕು? ಇಂಟು ಮಾಡಿಕೊಂಡು 1 ಪ್ಲಸ್ ಮಾಡಬೇಕು. 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂದ ಏನು ಮಾಡಬೇಕು? ಗುಣಾಕಾರ ಮಾಡಬೇಕು. ಒಂದು ವೇಳೆ ಇಲ್ಲಿ ಪ್ಲಸ್ ಇತ್ತಂದ್ರೆ ಇಲ್ಲಿ 1 ಮೈನಸ್ ಸೈನ್ ಎ ಬೈ 1 ಮೈನಸ್ ಸೈನ್ ಎ ಬರ್ತಿತ್ತು. ಅಂದ್ರೆ ಇಲ್ಲಿ ಛೇದದಾಗ ಏನು ಇರ್ತದೆ? ಚಿಹ್ನೆ ಇರ್ತದಲ್ಲ, ಅದ್ರ ಅಪೋಸಿಟ್ ಚಿಹ್ನೆ ಬಂದು ಏನಾಗ್ತದೆ? ಇಲ್ಲಿ ಗುಣಾಕಾರ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಇದನ್ನು ಹೆಂಗೆ ಬರ್ಕೋಬಹುದು? ಅಂಡರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಹೆಂಗೆ ಬರಿಬೋದು? 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಇಲ್ಲಿ 1 ಮೈನಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂದ್ರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಫಾರ್ಮುಲಾ ಏನದ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇಲ್ಲಿ ಎ ಅಂದ್ರೆ ಏನದ? 1 ಅದ, ಬಿ ಅಂದ್ರೆ ಏನದ? ಸೈನ್ ಎ ಅದ. ಅದಕ್ಕೆ ಏನು ಮಾಡ್ತೀನ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಏನಾಗ್ತದ? ಸೈನ್ ಸ್ಕ್ವೇರ್ ಎ. ಇಲ್ಲಿ ನೆಕ್ಸ್ಟ್ ನೋಡ್ರಿ, ನಾ ಇದು ಹೆಂಗೆ ಬರ್ಕೋತೀನಿ ಅಂದ್ರೆ ಅಂಡರ್ ರೂಟ್ ಆಫ್
ಇಲ್ಲಿ ನೋಡ್ರಿ 1 ಪ್ಲಸ್ ಸೈನ್ ಎ ಸ್ಕ್ವೇರ್ಕ್ಕೆ ಸೈನ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿ ನೋಡ್ರಿ 1 ಸ್ಕ್ವೇರ್ ಮಾಡ್ರಿ ಏನು ಬರ್ತದೆ ಒಂದೇ ಬರ್ತದೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಉಳಿತದೆ ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಉಳಿತದ. ಇಲ್ಲಿ ನೋಡ್ರಿ ನಿಮಗೆ ಗೊತ್ತಿರುವಂತೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಅದ. ನಾ ಏನು ಮಾಡ್ತೀನಿ ಪ್ಲಸ್ ಸೈನ್ ಸ್ಕ್ವೇರ್ ಎ ಇದ್ದದನ್ನು ಆ ಕಡೆ ಹೋಗ್ತೀನಿ ನೋಡ್ರಿ. ಇಲ್ಲಿ ಏನು ಉಳಿತದ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಈ ಕಡೆ ಬಂದ್ರೆ ಏನಾಗ್ತದ ಮೈನಸ್ ಸೈನ್ ಸ್ಕ್ವೇರ್ ಎ. ಇಲ್ಲಿ ನೋಡ್ರಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಜಾಗದಾಗ ನಾ ಏನು ಬರಿಬೋದು ಕಾಸ್ ಸ್ಕ್ವೇರ್ ಎ. ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅದ, ಅದ್ರ ಸಲ ನಾ ಇಲ್ಲಿ ಏನು ಬರಿತೀನಿ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಬರೀರಿ. ಈಗ ನೋಡ್ರಿ ಇದು ಯಾವ ರೀತಿ ಬರ್ಕೋಬೋದು ರೂಟ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಕಾಸ್ ಸ್ಕ್ವೇರ್ ಎ ಅಂತ ಬರೀಬೋದಾ. ಇಲ್ಲಿ ನೋಡ್ರಿ ಇದು ರೂಟು ಇವೆರಡಕ್ಕೂ ಸಂಬಂಧ ಅದು, ಅದಕ್ಕೆ ನಾ ಏನು ಮಾಡೀನಿ ಸಪ್ರೇಟ್ ಆಗಿ ಬರ್ಕೊಂಡಿನಿ. ಇಲ್ಲಿ ನೋಡ್ರಿ ಇಲ್ಲೊಂದು ಫಾರ್ಮುಲಾ ಅದಲ್ಲ ಹೋಲ್ ರೂಟ್ ಎ ಬೈ ಬಿ ಇಸ್ ಈಕ್ವಲ್ ಟು ರೂಟ್ ಎ ಬೈ ರೂಟ್ ಬಿ ಅಂತ ಒಂದು ಫಾರ್ಮುಲಾ ಅದಲ್ಲ, ಅದೇ ಫಾರ್ಮುಲಾ ಪ್ರಕಾರ ನಾ ಏನು ಮಾಡೀನಿ ಇಲ್ಲಿ ಬಿಡಿಸೀನಿ. ಇಲ್ಲಿ ನೋಡ್ರಿ ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಯಿತು, ಇಲ್ಲಿ ಸ್ಕ್ವಯರ್ ಇಲ್ಲಿ ರೂಟ್ ಕ್ಯಾನ್ಸಲ್ ಆಯಿತು. ಇಲ್ಲಿ ಏನು ಉಳಿತು ನೋಡ್ರಿ ಇಲ್ಲಿ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಉಳಿತು. ಇಲ್ಲಿ ನೋಡ್ರಿ ಮುಂದೆ ಹೆಂಗೆ ಬರಿಬೋದು ನಾ ಇದನ್ನು 1 ಬೈ ಕಾಸ್ ಎ. ಇದು ಕಾಸ್ ಎ ಅನ್ನೋದು ಒಂದಕ್ಕೂ ಸಂಬಂಧ ಅದ ಸೈನ್ ಎಕ್ಕೂ ಸಂಬಂಧ ಅದ, ಅದ್ರ ಸಲಿಂದ 1 ಬೈ ಕಾಸ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ ಅಂತ ಬರಿಬೋದ. ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ 1 ಬೈ ಕಾಸ್ ಎ ಅಂದ್ರೆ ನಿಮಗೆ ಮೊದಲನೇ ಸ್ಲೈಡ್ನಲ್ಲಿ ಹೇಳಿದ್ದೆ 1 ಬೈ ಕಾಸ್ ಎ ಅಂದ್ರೆ ಏನಾಗ್ತದ ಸೆಕ್ ಎ ಆಗ್ತದ, ಪ್ಲಸ್ಸಿಗೆ ಪ್ಲಸ್ ಸೈನ್ ಎ ಬೈ ಕಾಸ್ ಎ ಏನಾಗ್ತದ ಟ್ಯಾನ್ ಎ. ನೋಡ್ರಿ ಇಷ್ಟು ಬರ್ದ್ರೆ ನಿಮ್ಮ ಪ್ರೂಫ್ ಆಯಿತು. ಇಷ್ಟು ಬರ್ದ್ರೆ ನಿಮ್ಗೆ 3 ಅಂಕಗಳು. ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ನಮಸ್ಕಾರ.